ವಿಷ್ಣುವರ್ಧನ್ ಸಮಾಧಿ ಧ್ವಂಸಕ್ಕೆ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಮನೆಯಲ್ಲಿ ಫ್ಯಾನ್ಸ್ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಳಿಯ ಅನಿರುದ್ಧ್ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಸಭೆ. ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಈ ಮೀಟಿಂಗ್ನಲ್ಲಿ ಸಮಾಧಿ ತೆರವು ವಿಚಾರದ ಕುರಿತು ಫ್ಯಾನ್ಸ್ ಜೊತೆಯಲ್ಲಿ ವಿಷ್ಣುವರ್ಧನ್ ಕುಟುಂಬಸ್ಥರು ಸಭೆಯನ್ನ ಮಾಡ್ತಾ ಇರೋದು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೀಟಿಂಗ್ ಅನ್ನು ಏರ್ಪಡಿಸಲಾಗಿದೆ. ಬೆಂಗಳೂರಿನ ಜಯನಗರ ನಿವಾಸದಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತೇಳಿ ಅನಿರುದ್ಧ್ ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಗಲಾಟೆ ಮಾಡುವ ಉದ್ದೇಶ ಬೇಡ ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ವಿಷ್ಣುವರ್ಧನ್ ಕುಟುಂಬಸ್ಥರು ಅಭಿಮಾನಿಗಳ ನಡುವೆ ಮಾತುಕತೆ ಆಗ್ತಾ ಇದೆ. ಶಾಂತಿಯುತವಾಗಿ ಚರ್ಚೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಅನಿರುದ್ಧ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದ ಮೇರೆಗೆ ಸಮಾಧಿಯನ್ನ ತೆರವುಗೊಳಿಸಲಾಗಿದೆ. ಕೋರ್ಟ್ ಆದೇಶ ಇರೋದ್ರಿಂದ ಪ್ರತಿಭಟನೆಗೆ ಅವಕಾಶ ಇಲ್ಲ. ಗಮನಿಸಬೇಕಾದಂಥ ವಿಚಾರ, ಕೆಂಗೇರಿಯಲ್ಲಿರುವಂಥ ಅಭಿಮಾನ್ ಸ್ಟುಡಿಯೋ, ಇಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತು. ಇದನ್ನ ನೆಲಸಮಗೊಳಿಸಲಾಗಿದೆ. ಅದು ಕೂಡ ಹೈಕೋರ್ಟ್ನ ಆದೇಶದಂತೆ. ಅವರು ದುಡ್ಡಿನ ಆಸೆಗೆ ಈ ರೀತಿ ನಮ್ಮ ದಾದಾಗೆ ಮೋಸ ಮಾಡಿದ್ದಾರೆ. ದಯವಿಟ್ಟು ಇದು ಯಾರಿಗೂ ಒಳ್ಳೇದಾಗಲ್ಲ. ಯಾವುದೇ ರಾಜಕೀಯವರು ಆ ಜಾಗ ತೊಗೊಂಡಿದ್ರು ಅದು ಮಾಲ್ ಕಟ್ತೀನಿ ಅದು ಕಟ್ತೀನಿ ಅಂದ್ರೂ ಯಾವುದೋ ತಡೆನೇ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾಕಂದರೆ ಅದು ಪುಣ್ಯಕ್ಷೇತ್ರ, ಅದು ಪುಣ್ಯಕ್ಷೇತ್ರ ನಮಗೆಲ್ಲ. ನಾವು ಅಲ್ಲಿ ವರ್ಷ 2 ಸಲ ಹೋಯ್ತಾ ಇದ್ದೋ ಬರ್ತಾ ಇದ್ದೋ. ನಮಗೆಲ್ರಿಗೂ ಅಭಿಮಾನ ಅಂದರೆ ದೇವಸ್ಥಾನ ಥರ ಹೋಯ್ತಾ ಇದ್ದೋ ಬರ್ತಾ ಇದ್ದೋ. ಅದನ್ನು ಹಾಳು ಮಾಡಿದ್ದಾರೆ. ಇಡೀ ಕೋಟಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ತುಂಬ ನೋವು ಕೊಟ್ಟವ್ರೆ. ಪ್ರತಿ ಗಲ್ಲಿಯಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿದ್ದಾರೆ ಕರ್ನಾಟಕದಲ್ಲಿ. ಅದೇ ಕಾರ್ತಿಕ್ ಅವನು ಎಲ್ಲೇ ಇದ್ರು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇರ್ಬೋದು, ಆದರೆ ಅಲ್ಲಿಂದ ಲೈಫ್ ಲಾಂಗು ಪೊಲೀಸ್ ಕಸ್ಟಡಿ ಕೊಡೋದಿಲ್ಲ. ಮತ್ತೆ ಅವ್ರು ಆಚೆ ಬರಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಯಶೋಧ ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅಳಿಯ ಅನಿರುದ್ಧ್ ಅವರ ಸಮ್ಮುಖದಲ್ಲಿ ಒಂದು ಮಹತ್ವದ ಸಭೆ ನಡೆಯುತ್ತೆ. ಇವು ಅಭಿಮಾನಿಗಳ ಆಕ್ರೋಶ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ಸಮಾಧಿ ತೆರವು ಆಗಬಾರ್ದಿತ್ತು, ಆಗೋಗಿದೆ, ಆದರೆ ಅಲ್ಲಿಗೆ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಇದೀಗ ಕಣ್ಣೀರನ್ನು ಹಾಕ್ತಾ ತಮ್ಮ ಆರ್ಪಡಿಸ್ತಾ ಇದ್ದಾರೆ. ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋ ಕುತೂಹಲ 100% ಎಲ್ರಿಗೂ ಕೂಡ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಇವತ್ತು ಬೆಳಗ್ಗೆ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದರೆ ನಿಜವಾಗ್ಲೂ ಇದೊಂದು ಮುತ್ತು ಮೇಡಮ್. ಇದು ಇಂಥ ಮುತ್ತನ್ನು ಹೊಡೆದ್ಬಿಟ್ಟು ಇವತ್ತು ಕನ್ನಡಿಗರಿಗೆ ಮನಸ್ಸಿಗೆ ನೋವಾಗುತ್ತೆ ಮೇಡಮ್. ಅವರು ಏನು ಮಾಡಿದ್ದಾರೆ? ಅವರು ಇದ್ದಾಗೂ ನೆಮ್ಮದಿ ಇಲ್ಲ, ಸತ್ತಾಗೂ ನೆಮ್ಮದಿ ಇಲ್ಲ. ನಮಗೆ ಇಲ್ಲೇ ಬೇಕು. ಯಾಕಂದ್ರೆ ಇಲ್ಲಿ ಯಾಕೆ ಅವರು ಅವ್ರು ಯಾಕೆ ಇಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಅಂದಮೇಲೆ ಇಲ್ಲೇ ಸಮಾಧಿ ಮಾಡಬೇಕು. ಅವ್ರದ್ದು ಬೇಕಾದ್ರೆ ಎಲ್ಲರೂ ಎಲ್ಲನ್ನ ಮಾಡ್ಕೊಳ್ಳಿ, ಬೇಕಾದ್ರೆ ಯಾರೋ ಊರಾಗೆ ಅವ್ರು ಮಾಡ್ಕೊಳ್ಳಿ. ನಮಗೆ ಇದು ಬೇಕು, ಇಲ್ಲೇ ಇದೆ. ಯಾಕಂದರೆ ಎಷ್ಟು ಜನಗಳು ಇದು ಅಭಿಮಾನಿ ಸ್ಟುಡಿಯೋಗೆ ಬೇಕು. ಯಾಕಂದರೆ ಎಷ್ಟು ನೋವು ಪಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಅವತ್ತು ಕಣ್ಣ ನೀರು ಹಾಕ್ಕೊಂಡು ಕೇಳಿದಾಗ ಭಾಳ ನೋವಾಯಿತು. ನಾನು ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ರಾಜಾದಿರಾಜ, ನೀನೋಕರ್, ಆಲೋಸಕರೇ, ಪೊಲೀಸ್ ದಾದ, ಇನ್ಸ್ಪೆಕ್ಟರ್ ಧನುಷ್. ನಿಜವಾಗ್ಲೂ ಮೇಡಮ್ ಅಂಥ ಮಾಣಿಕ್ಯ ನಮಗೆ ಬೇಕು ಮೇಡಮ್, ಇಲ್ಲಿ ಬೇಕು. ನಾನು ಆರ್ಕೆಸ್ಟ್ರಾದಲ್ಲಿ ಎಲ್ಲ ಕಡೆಗೂ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸುಮಾರು ಪಿಕ್ಚರಲ್ಲಿ ಅವರು ಇದು ಈಗ ಮತ್ತೆ 5 ಪಿಕ್ಚರಲ್ಲಿ ಅವ್ರ ಥರ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಮೇಡಮ್. ಒಂದು ಪೊಲೀಸ್ ಕ್ಯಾರೆಕ್ಟ್ರ್, ಒಂದು ರೈತರದ್ದು, ಅದೇ ಜಮೀನ್ದಾರರು, ಆ ಥರ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಮೇಡಮ್. ಅಪ್ಪಾಜಿಯವ್ರನ್ನ ಇವ್ರ ರೂಪದಲ್ಲಿ ನೋಡ್ತಿದ್ದೀವಿ. ಭಾಳ ಅದ್ಭುತವಾಗಿ ನಟನೆ ಮಾಡ್ತಾರೆ. ಮೊನ್ನೆ ಅಂತೂ ಒಂದು ಸ್ಟೇಜ್ ಮೇಲೆ ಯುಗಗಳೇ ಸಾಗಲಿ ಅಂತ ಹಾಡಾಡ್ತಿದ್ರೆ ನಿಜವಾಗ್ಲೂ ನಮಗೆ ನಂಬಕ್ಕೆ ಆಗಲಿಲ್ಲ. ಸಾಕ್ಷಾತ್ ನಮ್ಮ ವಿಷ್ಣು ಸರ್ ಎದ್ದು ಬಂದು ಆಡ್ದಂಗಿತ್ತು ಮೇಡಮ್. ನಿಜವಾಗ್ಲೂ ಈ ಜಾಗದಲ್ಲಿ ಅವ್ರ ಸಮಾಧಿ ಮತ್ತೆ ಸ್ಥಾಪನೆ ಆಗಬೇಕು, ಬಿಡಲ್ಲ ಮೇಡಮ್. ನ್ಯಾಯ ಬೇಕೇ ಬೇಕು. ಯಾಕಂದ್ರೆ ಅಂತ ವಿಷ್ಣು ಸರ್ ಅಂತವ್ರು ಯಾರು ಹುಟ್ಟು ಬರಕ್ಕೆ ಸಾಧ್ಯನೇ ಇಲ್ಲ. ಅಂತ ಮುತ್ತು ಮಾಣಿಕ್ಯ ಈ ಭೂಮಿ ಮೇಲೆ ಬರಲ್ಲ ಮೇಡಮ್. ಅವರನ್ನು ಈ ಯುಗದಲ್ಲಿ ನಾವು ಉಳಿಸ್ಕೋಬೇಕಂತಂದ್ರೆ ಇದೊಂದೇ ನಮಗೆ ದಾರಿ. ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ, ಬಟ್ ಅದಕ್ಕೆ ನ್ಯಾಯ ಸಿಗಬೇಕು ಮೇಡಮ್, ಖಂಡಿತವಾಗ್ಲೂ. ಹೌದು. ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ,
ಗಿರಿಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ, ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ. ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಉರಳಲಿ ನಮ್ಮ ಪ್ರೇಮ ಶಾಶ್ವತ, ಜಗವೇನೆ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ. ಜೈ ವಿಷ್ಣು ದಾದಾ, ಜೈ ಅಪ್ಪಾಜಿ, ಬೇಕೇ ಬೇಕು, ಬೇಕೇ ಬೇಕು. ಅಭಿನಯಿಸ್ತೇನೆ. ನಿಜವಾಗ್ಲೂ ಅವರು ಮಾಣಿಕ್ಯ ಇದ್ದಂಗೆ ಅವ್ರು ನೋಡ್ತಾ ಶಿವಮೊಗ್ಗದಲ್ಲಿ ಒಂದು ಚಿಕ್ಕದಾಗಿ ಬಂದಿದ್ದೀನಿ, ಅದು ನೋಡಿರ್ಬೋದು. ಹಾಗೆ ನಮ್ಮ ಸ್ಥಿತಿ ಇರ್ತದೆ, ಅಣ್ಣವ್ರು ಹೇಳ್ತಿರ್ತಾರೆ ಸರ್, ಅದನ್ನ ನೋಡಿ ಜನಗಳು ಬಹಳ ಗಮನಿಸ್ತಾ ಇರ್ಬೋದು. ಇದು ವಿಷ್ಣುವರ್ಧನ್ ಅವರ ನಿವಾಸ. ಇಲ್ಲಿ ಅವರ ಕುಟುಂಬಸ್ಥರ ಜೊತೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಸಭೆ ಆಗೋದಕ್ಕೆ ಕಾರಣ ಅಂತ ಹೇಳಿದರೆ, ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂಥ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವುಗೊಳಿಸಲಾಗಿದೆ. ತೆರವುಗೊಳಿಸಿದ್ದಕ್ಕೆ ಕಾರಣ ಅಂತ ಹೇಳಿದರೆ ಕೋರ್ಟ್ನ ಆದೇಶದಂತೆ ರಾತ್ರೋರಾತ್ರಿ ಇಲ್ಲಿದ್ದಂಥ ಸಮಾಧಿಯನ್ನು ತೆರವು ಮಾಡಲಾಗಿದೆ. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಷ್ಣುವರ್ಧನ್ ಅವರ ನೆನಪುಗಳ ಜೊತೆಯಲ್ಲಿ ನಾವು ಕಳಿಬೇಕಿದ್ದಂಥ ಜಾಗ ಅಂತ ಹೇಳಿದರೆ ಅದು ಅವರ ಸಮಾಧಿ. ಆ ಸಮಾಧಿಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಿಲ್ಲ. ಕೊನೆಗೆ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಸಿಕ್ಕಿದ್ದು ಏನು? ಯಾಕಂತ ಹೇಳಿದರೆ ಸಮಾಧಿಯನ್ನು ಕೂಡ ಧ್ವಂಸ ಮಾಡುವಂಥ ಕೆಲಸ ಅಲ್ಲಾಗಿದೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಿಷ್ಣುವರ್ಧನ್ ಅಭಿಮಾನಿಗಳಿಂದ. ಒಬ್ಬ ಕನ್ನಡದ ಮೇರು ನಟನಿಗೆ ಕೊಡುವಂಥ ಗೌರವ ಇದೇನಾ? ಆ ಜಾಗ ವಿವಾದದಲ್ಲಿತ್ತು, ಹಾಗೆಯೇ ಅದೊಂದು ಖಾಸಗಿ ಜಾಗ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಚರ್ಚೆಗಳು ಆಗ್ತಾ ಇದೆ. ಈಗ ಮುಂದಿನ ನಿರ್ಧಾರ ಏನು ಸದ್ಯಕ್ಕಿರುವಂಥ ಪ್ರಶ್ನೆ. ಕನ್ನಡ ಚಿತ್ರರಂಗದ ಕೆಲವೊಂದಿಷ್ಟು ನಟ ನಟಿಯರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಧ್ಯವಾದರೆ ಆ ಜಾಗವನ್ನು ನಾವು ಖರೀದಿ ಮಾಡ್ತೇವೆ, ವಿಷ್ಣುವರ್ಧನ್ ಅವರ ನೆನಪು ಶಾಶ್ವತವಾಗಿ ಇರಬೇಕು ಎನ್ನುವುದಾಗೂ ಕೂಡ ಹೇಳಿದ್ದಾರೆ. ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ವಿಷ್ಣುವರ್ಧನ್ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಅಭಿಮಾನಿಗಳು ಸಭೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಅನಿರುದ್ಧ್ ಅವರು ಕರೆ ಕೊಟ್ಟಿದ್ದರು. ಅನಿರುದ್ಧ್ ಅವರು ಕರೆ ಕೊಟ್ಟಂಥ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅಭಿಮಾನಿಗಳು ಬಂದಿದ್ದಾರೆ. ಗಲಾಟೆ ಮಾಡುವ ಉದ್ದೇಶ ಬೇಡ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಅಭಿಮಾನಿಗಳ ಆಕ್ರೋಶ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಈಗ ನಡೀತಾ ಇರುವಂತಹ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗ್ತಾ ಇದೆ, ಹಾಗೆಯೇ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಯಶೋಧ? ಎಸ್ ಸಂಪತ್, ಇವತ್ತು ವಿಷ್ಣುವರ್ಧನ್ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷ್ಣು ಅವರ ಅಳಿಯ ಅನಿರುದ್ಧ್ ಅವರು ಮನೆಯ ಬಳಿ ಇದೀಗ ಒಂದು ಶಾಂತಿಯುತವಾದ ಸಭೆಯನ್ನು ಮಾಡೋಣ ಅಂಥೇಳಿ ಅಭಿಮಾನಿಗಳಿಗೆ ಕರೆಯನ್ನು ಕೊಟ್ಟಿದ್ರು. ಅಂತೆಯೇ ದೂರದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಹತ್ತತ್ರ ಇನ್ನು 12 ಗಂಟೆ ಆಸುಪಾಸಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತಹ ನಿರೀಕ್ಷೆ ಇದೆ. ಈಗ ಅನಿರುದ್ಧ್ ಅವರು ಹೊರಗೆ ಬಂದು ಇನ್ನೂ ಕೂಡ ಬೇರೆ ಊರುಗಳಿಂದ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರು ಬಂದ ಬಳಿಕ ಅರ್ಧ ಗಂಟೆಯ ನಂತರ ನಾನು ನಿಮ್ಮ ಬಳಿ ಬರ್ತೀನಿ, ಶಾಂತಿಯುತವಾಗಿ ಚರ್ಚೆಯನ್ನ ಮಾಡೋಣ ಅಂತ ಹೇಳಿ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿಕೊಂಡು ಒಳ ಹೋದ್ರು. ಇಲ್ಲಿ ಗಮನಿಸಬಹುದು, ವಿಷ್ಣುವರ್ಧನ್ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆತ್ಮಕ್ಕೆ ಶಾಂತಿನೇ ಇಲ್ಲ ಅಂತ ಹೇಳಿ ಅಭಿಮಾನಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ಅವರ ದೇಹವನ್ನು ದಹನ ಮಾಡಿದಂತಹ ಜಾಗ ಅದು ಪುಣ್ಯ ಭೂಮಿ, ನಮಗ ಆ ಪುಣ್ಯ ಭೂಮಿಯಲ್ಲಿ ಮತ್ತೆ ಅವರ ಸಮಾಧಿ ಮರುಸ್ಥಾಪನೆ ಆಗಬೇಕು ಅಂತ ಹೇಳಿ ಅಭಿಮಾನಿಗಳು ಇದೀಗ ಆಕ್ರೋಶವನ್ನ
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸರ್ಕಾರದ ವಿರುದ್ಧ ಕೂಗನ್ನ ಕೂಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅನಿರುದ್ಧ್ ಅವ್ರ ಜೊತೆ ನಡೆಯುವಂಥ ಸಭೆಯಲ್ಲಿ ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗಬಹುದು ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಒಪ್ಪುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ನಮಗೆ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಪುಣ್ಯಭೂಮಿ ಇತ್ತಲ್ಲ ಅದು ನಮಗೆ ಬೇಕು, ನಾವೇ ಹಣವನ್ನ ಜೋಡಿಸಿ ಮತ್ತೆ ಮರುಸ್ಥಾಪನೆಯನ್ನ ಮಾಡೇ ಮಾಡ್ತೀವಿ, ನಮಗೆ ಆ ಜಾಗವನ್ನ ಕೊಟ್ಟು ಬಿಡಿ ಅಂತ ಹೇಳಿ ಅಭಿಮಾನಿಗಳು ಕೇಳ್ಕೊಳ್ತಾ ಇದ್ದಾರೆ. ಸೊ ಇವತ್ತು ನಡೆಯುವಂಥ ಈ ಸಭೆಯಲ್ಲಿ ಅನಿರುದ್ಧ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಭಿಮಾನಿಗಳ ಜೊತೆ ಮಾತನಾಡ್ತಾರೆ, ಅಭಿಮಾನಿಗಳ ಆಶಯ ಏನು, ಹೀಗೆ ಹಲವಾರು ಚರ್ಚೆಗಳು ಈಗ 11:30 ನಂತರ ನಡೆಯುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಏನೇ ಮಾಡಿದ್ರೂ ಕೂಡ ಇಲ್ಲಿ ಶಾಂತಿಯುತವಾಗಿ ಮಾಡಬೇಕಾಗುತ್ತೆ. ಈ ವಿಚಾರ ಕೋರ್ಟ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ. ಒಂದು ವೇಳೆ ಪ್ರತಿಭಟನೆ ಮಾಡಿದಂಥ ಅಭಿಮಾನಿಗಳನ್ನ ಇಲ್ಲಿ ಬಂಧಿಸುವಂಥ ಕೆಲಸ ಕೂಡ ಮುಂದೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನೇ ಆದರೂ ಕೂಡ ಇವತ್ತಿನ ಈ ಸಭೆ ಶಾಂತಿಯುತವಾಗಿ ಆಗಬೇಕು ಅಂತ ಹೇಳಿ ಎಲ್ಲರ ಆಸೆ ಕೂಡ ಹೌದು. ಗಮನಿಸಬಹುದು ನೀವು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅಭಿಮಾನಿಗಳು ಸೇರೋ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಏನಾದರೂ ಆಗಲಿ ಎತ್ತಾದರೂ ಆಗಲಿ ನಮಗೆ ಅವರ ಸಮಾಧಿ ಜಾಗದಲ್ಲಿ ಜಾಗ ಗಮನಿಸ ಅಭಿಮಾನಿಗಳು ಬಂದಿದ್ದಾರೆ, ದೂರದ ಊರುಗಳಿಂದ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಮೈಸೂರಿಂದ ಬಂದಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಅಲ್ಲಿದೆ ಅಭಿಮಾನ್ ಸ್ಟುಡಿಯೋದಲ್ಲಿದೆ ನಮ್ಮ ಮನೆ, ಮೈಸೂರಲ್ಲಿದೆ ಸುಮ್ಮನೆ. ಅಂದರೆ ನಮ್ಮ ಮೂಲ ಕಾರ್ಯ ಮಾಡಿರೋದು ಬೆಂಗಳೂರು ಅಭಿಮಾನ್ ಸ್ಟುಡಿಯೋ, ಅದು ನಮ್ಮ ಹಕ್ಕು, ಅಭಿಮಾನಿಗಳ ಹಕ್ಕು. ಹಾಗಾಗಿ ನಮ್ಗೆ ಆ ಪುಣ್ಯಭೂಮಿ ಬೇಕು ಅಂತೇಳಿ ನಾವು ಬಂದಿದ್ದೀವಿ. ಮೈಸೂರಲ್ಲಿ ಕೊಟ್ಟಿರೋದಕ್ಕೆ ಅದು ಒಂದು ಸ್ಮಾರಕ ಅಷ್ಟೇ ಅದು, ಆದರೆ ಆ ಶಕ್ತಿ ಕೇಂದ್ರ ಆಗಲ್ಲ. ಅದು ಒಬ್ಬ ಹಿಂದೂ ಧರ್ಮದಲ್ಲಿ ಏನು ಒಂದು ಕಾರ್ಯ ಮಾಡ್ತಾರೆ, ಅಂತ್ಯ ಸಂಸ್ಕಾರ ವಿಧಿವಿಧಾನ, ಅದು ಒಬ್ಬ ಕಡೆಯ ಮನುಷ್ಯನಿಂದ ಅತ್ಯುನ್ನತ ಪದವಿ ಮಾಡಿದವ್ರಿಗೂ ಒಂದೇ ಕಾನೂನು, ಒಂದೇ ನಿಯಮ. ಹಾಗಾಗಿ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ನಮ್ಮ ಯಜಮಾನರು ಸ್ಮಾರಕ ಆಯಿತು, ಅಂತ್ಯ ಸಂಸ್ಕಾರ ಆಯಿತು, ಆ ಜಾಗ ನಮ್ಮದೇ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಇದೇ ಇಲ್ಲ. ನಾವು ಮೈಸೂರು ಸುಮ್ಮನೆ, ಇಲ್ಲಿದೆ ನಮ್ಮನೆ. ಅದೇ ಅಂತ್ಯ ಸಂಸ್ಕಾರ ಜಾಗ ಆಗಿರೋದ್ರಿಂದ ನಮ್ಗೆ ಅದು ಬೇಕೇ ಬೇಕು. ಯಾಕಂದರೆ ನಮಗೆ ಮೂಲ ಸ್ಥಾನ ಇದೇನೆ. ಈಗ ನಾವು ಯಾಕಂದರೆ ಮಂತ್ರಾಲಯ ಹೋಗ್ತೀವಿ, ತಿರುಪತಿ ಹೋಗ್ತೀವಿ ವರ್ಷಕ್ಕೊಂದ್ಸಲ, ಯಾಕೆಂದರೆ ಅದು ಅಲ್ಲಿ ಮೂಲ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ಹೋಗ್ತೀವಿ. ಇದ್ರೆ ಮಾಡ್ಬೋದು, ಕರ್ನಾಟಕದಲ್ಲಿ ಮಾಡ್ಬೋದು, ತಮಿಳ್ನಾಡಲ್ಲಿ ಮಾಡ್ಬೋದು, ಡೆಲ್ಲಿಲಿ ಬೇಕಾದ್ರೆ ಸ್ಮಾರಕ ಲೆಕ್ಕ ಇಲ್ಲ, ಎಲ್ಲಿ ವಾರ್ಡಲ್ಲಿ ಮಾಡ್ಬೋದು, ಎಲ್ಲಿ ಬೇಕಿದ್ರೆ ಮಾಡ್ಬೋದು. ಆದರೆ ಅಂತ್ಯ ಸಂಸ್ಕಾರ ನಮಗೆ ಮುಖ್ಯ, ಅದೇ ಬೇಕು. ಓಕೆ, ಎಸ್. ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಜವಾಗ್ಲೂ ಅವರು ಮಾಣಿಕ್ಯ ಅವ್ರು ನೋಡ್ತಾ